ಗುಜರಾತ್ನ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ತನಿಖೆಯ ಪ್ರಾಥಮಿಕ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತ ಮಾಹಿತಿ ಲಭ್ಯವಾಗಿದೆ. ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತ ಆಗಿದ್ರಿಂದಲೇ ಈ ಒಂದು ಘೋರ ದುರಂತ ಸಂಭವಿಸಿದೆ ಅನ್ನುವುದನ್ನ ವರದಿ ಹೇಳ್ತಾ ಇದೆ. ನೋಡಿ, ಯಾವುದೇ ಪ್ರಕರಣಗಳು, ಯಾವುದೇ ಅವಘಡಗಳು ಸಂಭವಿಸಿದಂತ ಸಂದರ್ಭದಲ್ಲಿ ನಾವು ಕಾಯುವಂಥದ್ದೇ ವರದಿ ಏನು ಹೇಳುತ್ತೆ ಅಂತ. ತನಿಖೆಗಳು ನಡೆದಿರುತ್ತೆ, ಸಾಕಷ್ಟು ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡಿರ್ತಾರೆ. ಹಾಗಾಗಿ ಆ ವರದಿಗೋಸ್ಕರ ಕಾಯ್ತಾ ಇರ್ತೀವಿ, ವರದಿಯಲ್ಲಿ ಏನು ಉಲ್ಲೇಖ ಮಾಡಿರ್ತಾರೆ ಅಂತ. ಇದೀಗ ಈ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಬ್ಮಿಟ್ ಮಾಡಿರುವಂಥ ವರದಿಯಲ್ಲಿ ಇಂಜಿನ್ 1 ಮತ್ತು ಇಂಜಿನ್ 2ಗೆ ಇಂಧನ ಪೂರೈಕೆ ಕಂಪ್ಲೀಟ್ ಆಗಿ ಬಂದ್ ಆಗಿದ್ದಕ್ಕೇನೆ ರನ್ ಇಂದ ಕಟ್ ಆಫ್ ಆಗಿ ಪರಿವರ್ತನೆಗೊಂಡಿತ್ತು ಸ್ವಿಚ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. 1 ಸೆಕೆಂಡ್ನ ಒಳಗಡೆನೆ ರನ್ ಇಂದ ಕಟ್ ಆಫ್ಗೆ ಪರಿವರ್ತನೆ ಆಗಿತ್ತಂತೆ. ಇಂಜಿನ್ 1 ಮತ್ತು 2ನಲ್ಲಿ ಇಂಧನ ಕಟ್ ಆಫ್ ಸ್ವಿಚ್ಗಳು ಆನ್ ಆಗಿಬಿಡುತ್ತೆ. ಸೊ ಇದರಿಂದ ಈ ಎಂಜಿನ್ಗಳಿಗೆ ಇಂಧನ ಅನ್ನೋದು ಪೂರೈಕೆನೇ ಆಗಿಲ್ಲ. ಎಂಜಿನ್ಗಳಿಗೆ ಇಂಧನ ಹೋಗಲಿಲ್ಲ ಅಂದರೆ ಇನ್ನು ರನ್ ಹೇಗಾಗತ್ತೆ, ಹಾರಾಟ ಹೇಗೆ ಸಾಧ್ಯ ಆಗತ್ತೆ? ಸಹಜವಾಗಿ ನೆಲಕ್ಕೆ ಅಪ್ಪಳಿಸಲೇಬೇಕಾಗತ್ತೆ. ನಾವೀಗ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂತಂದರೆ ಮುಂದಕ್ಕೆ ಹೋಗಲ್ಲ ಅಂತ ಹೆಂಗೆ ಹೇಳ್ತೀವಿ, ನಿಂತಲ್ಲೇ ನಿಂತು ಬಿಡುತ್ತೋ ಹಾಗೇ ಅಲ್ವಾ? ಎಂಜಿನ್ಗಳಿಗೆ ಇಂಧನ ಪೂರೈಕೆನೇ ಆಗಿಲ್ಲ ಅಂತ ಅಂದರೆ ಇನ್ನು ಹೇಗೆ ತಾನೇ ರನ್ ಆಗತ್ತೆ? ಇಲ್ಲಾಗಿರೋದು ಕೂಡ ಅದೇ ಸಮಸ್ಯೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ದಿಢೀರ್ ಇಂಧನ ಪೂರೈಕೆ ಸ್ಥಗಿತ ಆಗಿಬಿಡತ್ತೆ. ಟೇಕ್ ಆಫ್ ಆದಂಥ ಕೆಲವು ಕ್ಷಣಗಳಲ್ಲಿ ಈ ರೀತಿಯಾಗಿ ಇಂಧನ ಪೂರೈಕೆ ಆಗ್ತಾ ಇಲ್ಲ ಎಂಜಿನ್ಗೆ ಅನ್ನೋದು ಗೊತ್ತಾಗತ್ತೆ. ಸೊ ಆ ಕಾರಣಕ್ಕಾಗಿಯೇ ಕೆಲವು ಸೆಕೆಂಡ್ನಲ್ಲಿ ವಿಮಾನ